ಎಲ್ಲರಿಗೂ ನಮಸ್ಕಾರ. SSLC ಪರೀಕ್ಷೆ ಬರೆಯೋರಿಗೆ ಪರೀಕ್ಷೆ ದಿನ ಅನ್ನೋದು ತುಂಬಾನೇ ಮುಖ್ಯ ಅಲ್ವಾ? ಹಾಗಾದ್ರೆ ಆ ದಿನ ಯಶಸ್ಸುಗೊಳಿಸೋದು ಹೇಗೆ? ಬನ್ನಿ, ಅಧಿಕೃತ ಮಾರ್ಗಸೂಚಿಗಳನ್ನೇ ಇಟ್ಕೊಂಡು ಹಂತ ಹಂತವಾಗಿ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಸರಿ, ಹಾಗಾದ್ರೆ ಇವತ್ತು ನಾವು ಏನೆಲ್ಲ ನೋಡ್ತೀವಿ ಅಂದ್ರೆ, ಮೊದಲಿಗೆ ಪರೀಕ್ಷೆಯ ಆ ಮೊದಲ ಕೆಲವು ನಿಮಿಷಗಳು, ಆಮೇಲೆ ಉತ್ತರ ಬರೆಯೋಕೆ ಕೆಲವು ಟೆಕ್ನಿಕ್ಸ್, ಆಮೇಲೆ ಮಾಡಬೇಕಾದ್ದು ಮತ್ತು ಮಾಡಬಾರ್ದು ಏನು ಅಂತ, ಜೊತೆಗೆ ಕೆಲವೊಂದು ಸಬ್ಜೆಕ್ಟ್ಗಳಿಗೆ ಸ್ಪೆಸಿಫಿಕ್ ಟಿಪ್ಸ್, ಮತ್ತು ಕೊನೆಗೆ ಎಲ್ಲಕ್ಕಿಂತ ಮುಖ್ಯವಾದ ರಿವಿಷನ್ ಬಗ್ಗೆನೂ ಮಾತಾಡೋಣ. ಮೊದಲನೇ ಭಾಗಕ್ಕೆ ಹೋಗೋಣ. ಪರೀಕ್ಷೆ ದಿನದ ಮೊದಲ ಹೆಜ್ಜೆಗಳು. ಅಂದ್ರೆ ಆ ಪರೀಕ್ಷೆ ಶುರುವಾಗುವ ಮೊದಲ 15 ನಿಮಿಷಗಳಿದೆಯಲ್ಲ, ಅದು ತುಂಬಾನೇ ಕ್ರಿಟಿಕಲ್. ನೋಡಿ, ಇಲ್ಲಿ ಟೈಮ್ಲೈನು ತುಂಬಾನೇ ಮುಖ್ಯ ಆಗುತ್ತೆ. ಉತ್ತರ ಬರೆಯೋಕ್ಕೂ ಮುಂಚೆ ಸಮಯವನ್ನ ಹೇಗೆ ನಿಭಾಯಿಸಬೇಕು ಅನ್ನೋಕೆ ಇದೊಂದು ಸ್ಪಷ್ಟವಾದ ಪ್ಲಾನ್. ಈಗ ನೋಡಿ, ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ಪ್ರಶ್ನೆ ಪತ್ರಿಕೆ ಕೈಗೆ ಸಿಗುತ್ತೆ. ಆಮೇಲಿನ 15 ನಿಮಿಷ ಕೇವಲ ಅದನ್ನ ಓದೋಕಿಟ್ಕೋಬೇಕು. ಆಮೇಲೆ 10:10ಕ್ಕೆ ಉತ್ತರಪತ್ರಿಕೆ ಸಿಕ್ಕಿದ ತಕ್ಷಣ ಜಾಗ್ರತೆಯಿಂದ ರಿಜಿಸ್ಟರ್ ನಂಬರ್ ಬರೀರಿ. ಎಲ್ಲ ಸರಿ ಇದೆ ಅಂದ್ಮೇಲೆ 10:15ಕ್ಕೆ ಉತ್ತರ ಬರೆಯೋಕೆ ಶುರು ಮಾಡ್ಬೋದು. ಸರಿ, ಈಗ ಸಮಯದ ಪ್ಲಾನಿಂಗ್ ಬಗ್ಗೆ ಗೊತ್ತಾಯ್ತು. ಆದ್ರೆ ಉತ್ತರ ಬರೆಯೋದು ಹೇಗೆ? ಇದೂ ಕೂಡ ಒಂದು ಕಲೆ. ಹೆಚ್ಚು ಅಂಕ ಗಳಿಸೋಕೆ ಸಹಾಯ ಮಾಡೋ ಕೆಲವು ತಂತ್ರಗಳನ್ನ ಈಗ ನೋಡೋಣ. ಇಲ್ಲಿ ಒಂದು ಮಾತು ನೆನ್ಪಿಟ್ಕೊಳ್ಬೇಕು. ಉತ್ತರ ಬರೆಯೋದು ಅನ್ನೋದು ಒಂದು ಸ್ಕಿಲ್. ನಾವು ಏನು ಓದಿಂದೀವಿ ಅನ್ನೋದು ಒಂದು ಕಡೆ, ಆದರೆ ಅದನ್ನ ಹೇಗೆ ಬರಿತೀವಿ, ಹೇಗೆ ಪ್ರೆಸೆಂಟ್ ಮಾಡ್ತೀವಿ ಅನ್ನೋದೇ ಇಲ್ಲಿ ಹೆಚ್ಚು ಮುಖ್ಯ ಆಗೋದು. ಅಚ್ಚುಕಟ್ಟಾಗಿ ನೀಟಾಗಿ ಬರೆದ ಉತ್ತರಗಳು ಖಂಡಿತ ಹೆಚ್ಚು ಅಂಕ ತಂದುಕೊಡುತ್ತೆ. ಹೌದು, ಪ್ರೆಸೆಂಟೇಷನ್ ಅಂದ್ರೆ ತುಂಬಾನೇ ಮುಖ್ಯ. ಉದಾಹರಣೆಗೆ, ಅಕ್ಷರಗಳು ನೀಟಾಗಿ ಅಂದವಾಗಿರ್ಬೇಕು. ಒಂದೊಂದು ಉತ್ತರ ಆದ್ಮೇಲೆ ಒಂದೆರಡು ಲೈನು ಗ್ಯಾಪ್ ಬಿಡೋದು ಒಳ್ಳೇದು. ಇನ್ನು ಪ್ರಮುಖ ಪಾಯಿಂಟ್ಗಳ ಕೆಳಗೆ ಅಂಡರ್ಲೈನ್ ಮಾಡಿ. ಪ್ರಶ್ನೆ ಸಂಖ್ಯೆಯನ್ನಂಟು ಸ್ಪಷ್ಟವಾಗಿ ಸ್ವಲ್ಪ ದೊಡ್ಡದಾಗಿ ಬರೀರಿ. ಎಲ್ಲ ಬರೆದು ಮುಗಿದ್ಮೇಲೆ ಕೊನೆಯಲ್ಲಿ ಮುಕ್ತಾಯ ಅಂತ ಬರೆಯೋದನ್ನ ಮರಿಬೇಡಿ. ಈ ಸಣ್ಣ ಸಣ್ಣ ವಿಷಯಗಳೇ ವ್ಯಾಲ್ಯೂಯೇಷನ್ ಮಾಡೋರ ಮೇಲೆ ಒಳ್ಳೆ ಇಂಪ್ರೆಷನ್ ಕೊಡುತ್ತೆ. ಇನ್ನು ಸ್ಟ್ರಾಟಜಿ ಮತ್ತೆ ನಿಖರತೆ ಬಗ್ಗೆ ಮಾತಾಡೋಣ. ಎಷ್ಟು ಮಾರ್ಕ್ಸ್ಗೆ ಪ್ರಶ್ನೆ ಕೇಳಿದಾರೋ ಅಷ್ಟಕ್ಕೆ ಮಾತ್ರ ಉತ್ತರ ಬರೀರಿ. ಅನಾವಶ್ಯಕವಾಗಿ ತುಂಬ ಬರೆದು ಸಮಯ ವೇಸ್ಟ್ ಮಾಡ್ಕೊಳ್ಳೋದು ಬೇಡ. ವ್ಯಾಕರಣ ಅಂದ್ರೆ ಗ್ರಾಮರ್ ಕಡೆನೂ ಗಮನ ಇರಲಿ. ಎಲ್ಲಕ್ಕಿಂತ ಮುಖ್ಯವಾಗಿ 3 ಮತ್ತು 4 ಅಂಕಗಳ ಪ್ರಶ್ನೆಗಳಿಗೆ ಅಂತನೇ ಸ್ವಲ್ಪ ಸಮಯವನ್ನ ಮೀಸಲಿಡೋದು ಬಹಳ ಬುದ್ಧಿವಂತಿಕೆ. ಸರಿ, ಮುಂದಿನ ಭಾಗಕ್ಕೆ ಹೋಗೋಣ. ಇದು ತುಂಬಾ ಇಂಪಾರ್ಟೆಂಟ್. ಪರೀಕ್ಷಾ ಹಾಲ್ ಒಳಗಡೆ ಯಾವ ನಿಯಮಗಳನ್ನ ಪಾಲಿಸಬೇಕು, ಅಂದ್ರೆ ಏನೆಲ್ಲ ಮಾಡ್ಬೋದು, ಏನೆಲ್ಲ ಮಾಡಬಾರ್ದು, ಇದ್ರಿಂದ ಯಾವುದೇ ತಪ್ಪುಗಳಾಗದೆ ಹಾಗೆ ಎಚ್ಚರ ವಹಿಸ್ಬಾರ್ದು. ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ನೋಡಿ. ಮಾಡಬೇಕಾದ್ದು ಏನು ಅಂದ್ರೆ, ಕಪ್ಪು ಅಥವಾ ನೀಲಿ ಬಣ್ಣದ ಒಂದೇ ಪೆನ್ ಉಪಯೋಗಿಸಿ. ಪೆನ್ಸಿಲ್ ಅನ್ನ ಕೇವಲ ಡಯಾಗ್ರಾಮ್ ಅಥವಾ ಮ್ಯಾಪ್ಗಳಿಗೆ ಮಾತ್ರ ಬಳಸಿ. ಸೂಪರ್ವೈಸರ್ ಎಲ್ಲಿ ಸಹಿ ಮಾಡಬೇಕು ಅಂತ ಹೇಳಿರ್ತಾರೋ ಅಲ್ಲಿ ಸಹಿ ತಗೊಳ್ಳಿ. ನಾಮಿನಲ್ ರೋಲ್ ಮೇಲೆ ಸೈನ್ ಮಾಡೋದನ್ನ ಮರಿಬೇಡಿ. ಅಕಸ್ಮಾತ್ ನಿಮ್ಮತ್ರ ಬೇರೆ ಯಾವುದಾದ್ರೂ ಪೇಪರ್ ಬಿದ್ದಿದ್ರೆ ಅದನ್ನ ತಕ್ಷಣ ಮೇಲ್ವಿಚಾರಕರ ಗಮನಕ್ಕೆ ತನ್ನಿ. ಇನ್ನು ಮಾಡಬಾರ್ದು ಏನು ಅಂದ್ರೆ, ಪೆನ್ಸಿಲ್ನಲ್ಲಿ ಉತ್ತರ ಬರೆಯೋಕೆ ಹೋಗ್ಬೇಡಿ. ಯಾವುದೇ ಧಾರ್ಮಿಕ ಚಿಹ್ನೆ ಅಥವಾ ಹೆಸರುಗಳನ್ನ ಉತ್ತರ ಪತ್ರಿಕೆಯಲ್ಲಿ ಬರೆಯೋ ಹಾಗಿಲ್ಲ. ಪ್ರಶ್ನೆ ಪತ್ರಿಕೆ ಮೇಲೆ ಏನೂ ಬರೆಯೋದು, ಮಾರ್ಕ್ ಮಾಡೋದು ಮಾಡಬಾರ್ದು. ಕಾಪಿ ಮಾಡೋದು ಶಿಕ್ಷಾರ್ಹ ಅಪರಾಧ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ. ಅನವಶ್ಯಕವಾಗಿ ಎದ್ದು ಓಡಾಡೋದು ಕೂಡ ಬೇಡ. ಈ ನಿಯಮಗಳನ್ನ ಪಾಲಿಸೋದು ಬಹಳ ಮುಖ್ಯ. ಓಕೆ, ಈಗ ಜನರಲ್ ರೂಲ್ಸ್ ಎಲ್ಲ ಗೊತ್ತಾಯ್ತು. ಹಾಗಾದ್ರೆ ಗಣಿತ ಮತ್ತೆ ಸಮಾಜ ವಿಜ್ಞಾನದಂತಹ ಕೆಲವು ನಿರ್ದಿಷ್ಟ ಸಬ್ಜೆಕ್ಟ್ಗಳಿಗೆ ಏನಾದರೂ ವಿಶೇಷ ಸಲಹೆಗಳಿವ್ಯಾ? ಖಂಡಿತ ಇವೆ, ಬನ್ನಿ ನೋಡೋಣ. ಮೊದಲಿಗೆ ಗಣಿತ. ಮ್ಯಾಥ್ಸ್ ಆನ್ಸರ್ ಬುಕ್ಲೆಟ್ ಸ್ವಲ್ಪ ದೊಡ್ಡದಿರುತ್ತೆ. ಅದರಲ್ಲಿ ಒಟ್ಟು 32 ಪೇಜ್ಗಳು ಇರುತ್ತವೆ. ಇದನ್ನ ಗಮನದಲ್ಲಿಟ್ಕೊಳ್ಳಿ. ಅಷ್ಟೇ ಅಲ್ಲ, ಅದರ ಕೊನೆಯ ಪೇಜ್ನಲ್ಲಿ ಗ್ರಾಫ್ ಶೀಟ್ ಕೂಡ ಇರುತ್ತೆ. ಇನ್ನು ಸಮಾಜ ವಿಜ್ಞಾನದ ವಿಷಯಕ್ಕೆ ಬಂದ್ರೆ, ಮ್ಯಾಪ್ ಪ್ರಶ್ನೆಗಳಿಗೆ ಅಂತಾನೆ ಒಂದು ಪ್ರತ್ಯೇಕ ಶೀಟ್ ಕೊಡಲಾಗುತ್ತೆ. ಮತ್ತೆ ಗಣಿತಕ್ಕೆ ವಾಪಸ್ ಬರೋದಾದ್ರೆ, ಒಂದು ಬಹಳ ಮುಖ್ಯವಾದ ವಿಷಯ ನೆನಪಿಡಿ. ಪ್ರಮೇಯಗಳು ಅಂದ್ರೆ ಥಿಯರಮ್ಗಳಿಗೆ ಚಿತ್ರ ಇಲ್ಲದೆ ಉತ್ತರ ಬರೆದ್ರೆ ಅಂಕಗಳು ಸಿಗೋದೇ ಇಲ್ಲ. ಸೊ ಡಯಾಗ್ರಾಮ್ ಮಸ್ಟ್. ಸರಿ, ಎಲ್ಲ ಓದ್ಕೊಂಡು ಹೋಗಿರ್ತೀವಿ. ಆದರೂ ಕೆಲವೊಮ್ಮೆ ಒಂದೆರಡು ಪ್ರಶ್ನೆಗಳು ಸ್ವಲ್ಪ ಟ್ವಿಸ್ಟ್ ಮಾಡಿದ ಹಾಗೆ ಕನ್ಫ್ಯೂಸಿಂಗ್ ಆಗಿ ಅನ್ಸುತ್ತೆ ಅಲ್ವಾ? ಆ ಥರ ಆದಾಗ ಹೆದರ್ಕೊಳ್ಳೋದು ಬೇಡ. ಆಗ ಏನ್ ಮಾಡಬೇಕು ಅಂತ ನೋಡೋಣ ಬನ್ನಿ. ವಿಧಾನ ತುಂಬಾನೇ ಸಿಂಪಲ್, ಆದರೆ ಬಹಳ ಎಫೆಕ್ಟಿವ್. ಮೊದಲನೇ ಸ್ಟೆಪ್, ಆ ಪ್ರಶ್ನೆನ 2-3 ಸಾರಿ ನಿಧಾನವಾಗಿ ಓದಿ. ಆಮೇಲೆ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ತಗೊಳ್ಳಿ. ಅವಸರ ಬೇಡ. ಕೊನೆಗೆ ಮನಸ್ಸಲ್ಲೇ ಉತ್ತರವನ್ನ ಒಂದ್ಸಲ ಫ್ರೇಮ್ ಮಾಡ್ಕೊಂಡು ಆಮೇಲೆ ಪೇಪರ್ ಮೇಲೆ ಬರೆಯಕ್ಕೆ ಶುರು ಮಾಡಿ. ಖಂಡಿತ ಉತ್ತರ ಸಿಗುತ್ತೆ. ಸರಿ, ಈಗ ನಾವು ಪರೀಕ್ಷೆಯ ಕೊನೆಯ ಮತ್ತು ಬಹುಶಃ ಅತೀ ಮುಖ್ಯವಾದ ಹಂತಕ್ಕೆ ಬಂದಿದ್ದೀವಿ. ಅದೇ ರಿವಿಷನ್. ಅಂದ್ರೆ ಪರೀಕ್ಷೆಯ ಆ ಕೊನೆಯ 15 ನಿಮಿಷಗಳನ್ನ ಹೇಗೆ ಬಳಸ್ಕೊಳ್ಬೇಕು ಅನ್ನೋದು. ಇದಕ್ಕೊಂದು ಫೈನಲ್ ಚೆಕ್ಲಿಸ್ಟ್ ಇದೆ.
ಮೊದಲನೆಗೆ 15 ನಿಮಿಷ ಮುಂಚೆನೇ ಎಲ್ಲ ಬರೆದು ಮುಗಿಸೋ ಹಾಗೆ ಪ್ಲಾನ್ ಮಾಡ್ಕೊಳ್ಳಿ. ಆ 15 ನಿಮಿಷದಲ್ಲಿ ಬರೆದಿರೋ ಪ್ರತಿಯೊಂದು ಉತ್ತರವನ್ನ ಮತ್ತೆ ಓದಿ ಚೆಕ್ ಮಾಡಿ. ಮೇಲ್ವಿಚಾರಕರ ಸಹಿ ಆಗ್ಬೇಕಾದ ಕಡೆ ಎಲ್ಲ ಆಗಿದೆಯಾ ಅಂತ ಖಚಿತಪಡಿಸ್ಕೊಳ್ಳಿ. ಅಕಸ್ಮಾತ್ ಅಡಿಷನಲ್ ಶೀಟ್ ತಗೊಂಡಿದ್ರೆ ಅದರಲ್ಲಿ ಎಲ್ಲ ಮಾಹಿತಿ ಸರಿಯಾಗಿ ತುಂಬಿದೀರಾ ಅಂತ ನೋಡಿ. ಕೊನೆಗೆ ಉತ್ತರಪತ್ರಿಕೆ ಮೇಲೆ ಒಟ್ಟು ಎಷ್ಟು ಪುಟಗಳನ್ನ ಬಳಸಿದೀರಿ ಅಂತ ಬರೆಯೋದನ್ನ ಮರಿಬೇಡಿ. ಇದೆಲ್ಲ ಮಾಡಿದ್ರೆ ಪೇಪರ್ ಕೊಡುವಾಗ ಒಂಥರ ಸಮಾಧಾನ ಇರುತ್ತೆ. ಕೊನೆಯದಾಗಿ ಒಂದು ಮಾತು. ಪ್ರಾಮಾಣಿಕ ಪ್ರಯತ್ನಕ್ಕೆ ತಕ್ಕ ಫಲ ಯಾವತ್ತೂ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಧೈರ್ಯವಾಗಿರಿ, ಚೆನ್ನಾಗಿ ಪರೀಕ್ಷೆ ಬರೀರಿ, ಎಲ್ಲರಿಗೂ ಒಳ್ಳೆಯದಾಗ್ಲಿ.